ಜೂನಿಯರ್ ಸೀನಿಯರ್ಗಳ ಸಮಾಗಮದ ಮೂಲಕವಾಗಿ ಯಶವಂತರಾಜರಿಗೆ ಕಾಣ್ತಾ ಇದ್ದೇವೆ. ಕಾಂಬಿನೇಷನ್ ಮರಳುವಂತಹ ನಿರಂತರ ಆಟದ ಅವಧಿಯಲ್ಲಿ ಇಲ್ಲಿ ಆಂಕಲ್ ಹೋಲ್ಡ್ ಅಲ್ಲಿ ನಿಯಂತ್ರಣದ ಸಮಯದಲ್ಲಿ ಬಾಬು ಎರಗುವ ಪ್ರಯತ್ನ ಅಂತೋಯ್ತು. ಆದ್ರೆ ಒಂದು ಬಾರಿ ಬೇರೆ ಸಂಗತಿ ಸೇನಾ ಅಂಪೇರ್ ಬಂದಾಗ ಏನ್ ಲಂಚ ಮಲ್ಪೇರೆ ಬಲ್ಲಿ ಗಿಡಾವಡು ಇತ್ತಿನ ಬೊಂಡ ಎಪ್ಪುಲು ಪೂರ ಸನ್ಮಾನ ಮಂದಿನ ಮಲ್ಗೆ ತಿನ್ನೆ ಹತ್ತಿ ಒಂದು ಗೊಬ್ಬರ ಓದಿನ ಮಂಗನಗರ ತಿಂದು ಬೇರೆ ಬಂಪಿಣಿ ಮಾಡಿ ಈ ರಾತ್ರಿ ಒಡೆ ಗೋಪಿಣಿಸ ಮೊದಲ ದಾಳಿಯ ಮೊದಲ ಅವಧಿಯಲ್ಲಿ ಎರಡು ತಂಡಗಳು ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟಗಾರರು ಪ್ರತಿಕ್ಷಣದ ಹೋರಾಟಗಳ ಮೂಲಕವಾಗಿ ಕದನ ಕುತೂಹಲಗಳಲ್ಲಿ ಮೊದಲ ಉಪಾಂತ್ಯದ ಕದನ ಯಶಸ್ವಿ 2025 ಈ ವರ್ಷದ ರೋಚಕ ಕದನಗಳಿಗೆ ಸಾಕ್ಷಿಯಾಗಿದೆ. ಸುಶೀಲ್ ಕಾಮ್ರೇಕರ್ ಸ್ಪಷ್ಟವಾದ ಪಾದಚಲನೆ ಎಸ್ಡಿಎಂನ ವಿರುದ್ಧ ವಿದ್ಯಾರ್ಥಿ ಇಲ್ಲಿ ಕಾರ್ತಿಕ್ ಜೂನಿಯರ್ ವಿಭಾಗದ ಹೊಸದಾಗಿ ಬಾರಿ ವಿನೋದ್ ಭಟ್ಕಳ ಪ್ರಯತ್ನ ಅಂತೂ ಪರ್ಫೆಕ್ಟ್ ಆಗಿತ್ತು. ಆದ್ರೆ ಅಂಕ ತೀರ್ಪುಗಾರ ನೀಡುತ್ತಾರೆ. ಲೇಟ್ ಬೋದರ್ ಮಾರೆ ಮತ್ತೆ ಆಯ ಬರ್ತದೆ ಕರೆಂಟ್ ಶಾಕ್ ಕೊಡ್ಬೇಕು. ಉತ್ತರ ಕನ್ನಡ ಕಾಪಿಗೆ ಸುಶೀಲ್ ಕಾಮ್ರೇಕರ್ ಉತ್ತರ ಕನ್ನಡ ಮುಂದೆ ಗಂಗಾರಾಮ ಎಂತ ಹೇಳಿದ ಸುಹೈಲ್ ದಿಟ್ಟ ಉತ್ತರವನ್ನು ನೀಡುವಂತಹ ಪಂದ್ಯವಾದ ವಿಘ್ನೇಶ ದಾಳಿ ಪ್ರತಿದಾಳಿಗಳಲ್ಲಿ ಆರಂಭದ ಹೆಜ್ಜೆಯಲ್ಲಿ ಕದನವನ್ನು ಕಾಣ್ತಾ ಇದ್ದೇವೆ. ಕಾಂಬಿನೇಷನ್ ಮರಳುವಂತಹ ಹಾದಿಯಲ್ಲಿ ಆಗಿತ್ತು. ಎಂತ ಹಿಡಿದ ಪರ್ಫೆಕ್ಟ್ ಆಗಿದೆ ಡಿಫೆನ್ಸ್ ವಿಭಾಗ. ಸಮರಾಂಗಣದ ಬದಿಯ ಆಟಗಳ ಮೂಲಕವಾಗಿ ಕದನ ರೋಚಕ ಅನುಭವಗಳ ಮೂಲಕ ಯಶವಂತ ದಾಳಿ ಮುಂದುವರಿತಾರೆ. ಜೂನಿಯರ್ ಸೀನಿಯರ್ಗಳ ಸಮಾಗಮದ ಮೂಲಕವಾಗಿ ಯಶವಂತರಾಜರಿಗೆ ಮಾಟ ಡಿಫೆನ್ಸ್ ನಲ್ಲಿ ಅಂಕ 3 ಈಚ್. ಮೂರರ ಸಮಬಲದಲ್ಲಿ ಮೊದಲ ಉಪಾಂತ್ಯದ ಕದನ. ದೇವ ಎಸ್ಡಿಎಂ ನ ಸ್ಪೈಡರ್ ಮ್ಯಾನ್ ವೇಗ ನೋಡಿ ಬಾಬು ಇಲ್ಲಿ ದಯಾ ನಾಯಕ್ ಎನ್ಕೌಂಟರ್ ದಯಾ ಒಂದು ಪ್ರಮಾಣದಲ್ಲಿ ಅದ್ಭುತ ಆಟವನ್ನು ಮುಂದುವರಿಸಿಕೊಂಡಿರುವ ಉತ್ತರ ಕನ್ನಡದ ವಿರುದ್ಧ ಈಗ ಎಸ್ಡಿಎಂ 5 ಡಿಫೆಂಡಿಂಗ್ಗಳ ಬಗ್ಗೆ ಕೋಟೆ ಪ್ರಣಯ್ ಡಿಫೆನ್ಸ್ ವಿಭಾಗದಲ್ಲಿ ಮೊದಲ ಉಪಾಂತ್ಯ ದ್ವಿತೀಯ ಸ್ಪರ್ಧೆಗಾಗಿ ಆಳ್ವಾಸ್ ಎನ್ಎಂಸಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯದ ತರುವಾಯ ಒಳಾಂಗಣಕ್ಕೆ ಬರುವುದಕ್ಕೆ ಪ್ರಗತಿಯಲ್ಲಿ ಪಾದಚಲನೆ ಕಾರ್ತಿಕ್ ನಿರಂತರ ಆಟದ ಅವಧಿಯಲ್ಲಿ ಇಲ್ಲಿ
ಇಲ್ಲಿ ಎಂತ ಆಟ. ಸ್ಪರ್ಧೆಯ ನಿರೀಕ್ಷೆಗಳ ಮೂಲಕವಾಗಿ ವಿಘ್ನೇಶ ಒಳಾಂಗಣದಲ್ಲಿ ಸ್ಪರ್ಧೆಯನ್ನು ಬಳಸಿಕೊಳ್ಳುವ ಮೂಲಕವಾಗಿ ಅದ್ವಿತೀಯವಾದಂತಹ ಕದನ ಕುತೂಹಲತೆಗಳ ಮೂಲಕ ಪರಿಣಾಮಕಾರಿ ಆಟ. ಇಲ್ಲಿ ವಿಘ್ನೇಶ ಲಕ್ಕಪ್ಪನನ್ನ ಹೊರಗಟ್ಟಿದ ವಿಘ್ನೇಶ 5-9ರಲ್ಲಿ ಬರ್ತಾ ಇದೆ. 4 ಅಂಕಗಳ ಅಂತರ. ಸುಶೀಲ್ ಕಾಮ್ರೇಕರ್ ಸುಶೀಲ್ ಸೆಲ್ಫ್ ಔಟ್. ಎಂಟರ್ ದ ಲೋಬಿ ಪ್ರವೇಶವನ್ನು ಪಡೆದುಕೊಂಡ ಆಟಗಾರ. ಇಲ್ಲಿ ಪರಿಣಾಮ 9-6 ಅಂತರ 3 ಇಳಿತಾ ಇದೆ. 6-6 ಸಾರಿ. ಸಮಾನವಾದಂತಹ ಹೋರಾಟವನ್ನು ಬಳಸಿಕೊಂಡಿರುವಂತಹ ಪಂದ್ಯದಲ್ಲಿ ಪ್ರತಿದಾಳಿಯ ಅವಕಾಶಗಳಲ್ಲಿ ದೇವು ಜಿಂಕೆಯಂತೆ ಜಿಗಿಯವಲ್ಲ, ಹಾವಿನಂತೆ ನುಸುಳವಲ್ಲ. ಆಟದ ಅವಧಿಯಲ್ಲಿ 2 ತಂಡಗಳನ್ನು ಕಾಣಬಹುದಾಗಿದೆ. ಸ್ಪಷ್ಟತೆಯ ಪಾದಚಲನೆಯೊಂದಿಗೆ ಈ ಪಂದ್ಯಾವಳಿಯಲ್ಲಿ ದಯಾನಾಯ್ ಎತ್ತರದ ನಿಲುವಿನ ಆಟಗಾರ. ಮುನ್ನಡೆಯ ಅವಕಾಶಗಳು ಪರಿಪೂರ್ಣವಾಗಿರುವಂತಹ ಪಂದ್ಯದಲ್ಲಿ ಈ ಹೋರಾಟವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತಹ ಅಂಕಣ. ದೇವು ಮೊದಲ ಅವಧಿಯ ವೇಳೆ ಸ್ಪರ್ಧೆಯನ್ನು ನಾವು ಕಾಣ್ತಾ ಇದ್ದೇವೆ. ಮುಂದಿನ ಸೆಮಿಫೈನಲ್ಗೆ ಎನ್ಎಂಸಿ ಆಳ್ವಾಸ್ ಸಿದ್ಧತೆಯೊಂದಿಗೆ ಬನ್ನಿ. ಸ್ಪಷ್ಟವಾದಂತಹ ಪಾದಚಲನೆಯ ಜೊತೆಗೆ ಕನ್ನಡ ರೋಚಕತೆಗಳ ಬಗ್ಗೆ ಉಪಾಂತ್ಯ ಸುತ್ತಿನ ಸ್ಪರ್ಧೆಯನ್ನು ನಾವು ಅಂಕಣದ ಒಳಭಾಗದಲ್ಲಿ ನೋಡ್ತಾ ಇದ್ದೇವೆ. ಆಂಕಲ್ ಹೋಲ್ಡ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಡಿಫೆನ್ಸ್ ವಿಭಾಗ. ಕೋಟೆಯ ಹಿಡಿತಕ್ಕೆ ಸವಾಲಾಗುವಂತಹ ಸ್ಪಂದನೆ ಸಿಕ್ಕಿದೆ. 8-6 2 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ ಆನ್ ಚೇತನ. ತ್ರಿಬಳಿ ಡಿಫೆಂಡರ್ ಬಗ್ಗೆ ಜಿದಿನ ವಿನೋದ. ಭಟ್ಕಳ ಮೂಲದ ಆಟಗಾರಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ಏಟುವಾರಲ್ಲಿ ದಯಾನಾಯ್. ಇಬ್ಬರ ಹರೆಯದ ದಯಾ ದಾಳಿಯಲ್ಲಿ ಪ್ರಬಲವಾದಂತಹ ಸ್ಪರ್ಧೆಯನ್ನ ಅಂಕಣದಲ್ಲಿ ಉಳಿಸಿಕೊಳ್ಳಬಲ್ಲ ಆಟಗಾರ. ಸೊ ಇಲ್ಲಿ ಮಾಡಲಿಲ್ಲವೇ ಮಡಿ ದೇವರಾಜ್ ಅಂಕವನ್ನ ತರಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಚಿನ್ನದ ಹುಡುಗರ ಕಾಲದಲ್ಲಿ ಜಿದಿನ್ ಹಾಗೂ ವಿನೋದ್. ಈಗಾಗಲೇ ದೇವು ಅಂಕ ಸಿಗಬಹುದೇ? ಸುಬ್ಬರಾಗಲನ್ನು ಆನ್ ಆಗಿದೆ ಸಂದರ್ಭಗಳಲ್ಲಿ. ಎಂತ ಬೇಗ ದೇವು ಪರ್ಫೆಕ್ಟ್ ಟೈಮಿಂಗ್ಸ್ ಅಲ್ಲಿ ಬಂದು ದೇವು ಆಟ. 10-6 4 ಅಂಕಗಳ ಅಂತರ. ದಯಾ ದಾಳಿಯಲ್ಲಿ ಮಾತ್ರ ಜಾಮಿಯತ್ತು ಇದೆ ಪಂದ್ಯದಲ್ಲಿ. ಯಾವ ಹಂತಕ್ಕೆ ತಲುಪಲಿದೆ ಈ ಸ್ಪರ್ಧೆ? ರೋಚಕತೆಯ ಹೋರಾಟದ ಮೂಲಕವಾಗಿ ಕನ್ನಡದಲ್ಲಿ ದಯಾ ಕೋಟೆ. ಯಪ್ಪ, ಇದು ಬಾಗಲಕೋಟೆ ಬಲಿಷ್ಠ
ರಣದ ರಣತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲದ ಶ್ರೇಷ್ಠ ಹೋರಾಟಗಳಲ್ಲಿ ವಿಘ್ನೇಶ, ಜಿತಿನ್ ಲಕ್ಕಪ್ಪ ಕಾನೂನಲ್ಲಿ ಸಂಸ್ಕೃತಿಯ ಪಾದಚಲನದೊಂದಿಗೆ ಅತ್ಯಂತ ಪ್ರಬಲ ಸ್ಥಿತಿ ಬಳಸಿಕೊಳ್ಳಬಲ್ಲ ಎಸ್ಡಿಎಂ ನಾಟಕರು ಪರಿಪೂರ್ಣತೆಯ ಆಟದ ಬಳಿ ಮುಂದುವರಿಯುತ್ತಾರೆ. 13-7 ಎಸ್ಡಿಎಂನ ಮುನ್ನಡೆ ಉತ್ತರ ಕನ್ನಡದ ವಿರುದ್ಧವಾಗಿ. ಇದು ಸೆಮಿಫೈನಲ್ ಪ್ರಯತ್ನ ಅಂತೂ ಕೋಟೆಯದು, ಆದರೆ ಕಾಂಬ್ರೇಕರ್ ಪವರ್ ಅಂತೂ ಪರ್ಫೆಕ್ಟ್ ಆಗಿದೆ. ಸಮಯೋಚಿತ ಆಟವನ್ನು ಆಡಬಲ್ಲ ಜೂನಿಯರ್ ಆಟಗಾರ ಕಾರ್ತಿಕ್. ಎಸ್ಡಿಎಂನ ಅಂಕಣದಲ್ಲಿ ಅನೇಕ ಜೂನಿಯರ್ ನ್ಯಾಷನಲ್ ಆಟಗಾರಗಳಿದ್ದಾರೆ. ಮರಳಿ ಬರುವ ಅವಧಿಯಲ್ಲಿಯೇ ಇಲ್ಲಿ ಸ್ಪರ್ಧೆಯಲ್ಲಿ ಮತ್ತೆ ಸುಶೀಲ್ ಎಸ್ಡಿಎಂನ ಆಟಗಾರ ವಿರುದ್ಧವೇ ಎಸ್ಡಿಎಂನ ಆಟಗಾರ. ನಿರಂತರವಾದ ನಿರೀಕ್ಷೆಗಳ ಆಟದಲ್ಲಿ ಬೋನಸ್ ಗಳಿಕೆಯಾಗಿದೆ. ಸಮಾಡುವಿಲ್ಲವೇ ಪರಿಣಾಮಕಾರಿ ಹೆಜ್ಜೆಯ ಅವಕಾಶಗಳಲ್ಲಿರುವಂತೆ ಕಾರ್ತಿಕ್ ದಾಳಿಯಲ್ಲಿ ಗುಂಪಿನ ಗಡಿಯ ಕಾರ್ತಿಕ್ ಆಂಕಲ್ ಲಕ್ಕಪ್ಪನ ಲಕ್ಕಕ್ಕೂ ಸಾಧಿಸಿದೆ. ಬೆಳಗಿನ ಜಾವದಲ್ಲಿ ಡಿಫೆನ್ಸ್ ಮೂಲಕ ಎರಡು ಕೂಡ ಪ್ರಬಲ ತಂಡಗಳಾಗಿದೆ. ಈ ಸ್ಪರ್ಧೆಯಲ್ಲಿ ಯಾರು ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ಅಂದರೆ ಫೈನಲ್ ಹಂತಕ್ಕೆ ತೇಲುಗರಿಯನ್ನು ಪಡ್ಕೊಂಡಿದ್ದಾರೆ ಅದನ್ನು ನಿರ್ಧಾರಗಳು ಪ್ರಕಟಗೊಳ್ಳಬೇಕಾಗಿದೆ. ಯಶವಂತ ಚಿಕ್ಕಮಗಳೂರಿನ ಯಶವಂತ ದಾಳಿಯಲ್ಲಿ ಆಟ ಅಂತೂ ಅದ್ಭುತ ಆಗಿತ್ತು. ಸ್ಪಷ್ಟತೆಯ ಡಿಫೆನ್ಸ್ ಅಲ್ಲಿ 14-10 ಅಂತರ 4. ದಾಳಿಯಲ್ಲಿ ಪ್ರತಿಯೊಂದು ಅಂಕಗಳು ಕೂಡ ಅವಶ್ಯಕವಾಗಿದೆ. ಯಾವ ಹಂತಕ್ಕೆ ತಲುಪಲಿದೆ ಸ್ಪರ್ಧೆ? ಈ ಟೀಮ್ನ ಪ್ರಬಲ ತಂಡದ ವಿರುದ್ಧವಾಗಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಸಮಯ ಕಾಯ್ದುಕೊಳ್ಳಬಲ್ಲ ಅವಕಾಶಗಳ ಮೂಲಕವಾಗಿ ಮತ್ತೆ ಸುಶೀಲ್ ಪ್ರಮುಖ ದಾಳಿಗಳು ಪ್ರಯತ್ನ ಏಕಾಂಗಿಯಾಗಿ ಮುಂದನೆಯ ಅಂತರವನ್ನ ಕುಗ್ಗಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿ ಉತ್ತರ ಕನ್ನಡ. ಸಂಘಟಿತವಾದ ಬಲದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಹದಿನಾಲ್ಕು 14-11 in favor of ಎಸ್ಡಿಎಂ. 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳಿರುವಂತೆ ಪಂದ್ಯದಲ್ಲಿ ಸುಶೀಲ್ ಡ್ಯಾಶ್ ಪ್ರಯತ್ನ ಇದ್ದು ಸುಹೈಲ್ ಎದ್ದಾಟ ಲೆಫ್ಟ್ ಕವರ್ನಿಂದ ಆಕ್ರಮಣವಾಗಿದೆ. ಮಾಡಿ ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ಸೆಮಿಫೈನಲ್ ತಂಡವನ್ನು ಕಾಣ್ತಾ ಇದ್ದಾರೆ. ಎರಡು ತಂಡಗಳ ರೋಚಕ ಹೋರಾಟದಲ್ಲಿ ಮತ್ತೆ 3 ಸ್ಥಳಗಳಿಗೆ ಅವರಿಗೆ ಅಂತರವನ್ನು ಹಿಗ್ಗಿಸಿಕೊಳ್ಳಲಾಗಿದೆ. ದಾಳಿಯಲ್ಲಿ ಮತ್ತೆ ಯಶವಂತ
ಇಲ್ಲಿ ಎರಡು ತಂಡಗಳು ಕೂಡ ಗೆಲುವಿಗಾಗಿ ಹೋರಾಟವನ್ನು ಮಾಡ್ತದೆ. 25,000 ನಿಗದಿಯಾಗಿದೆ. 51 ಲಕ್ಷಕ್ಕಾಗಿ ಪ್ರಯತ್ನ. ಅದ್ಭುತವಾದ ಸ್ಕಿಲ್ಗಳನ್ನು ಬಳಸಿಕೊಂಡ ಯಶವಂತ. ಮಧ್ಯಂತರ ವಿರಾಮ. ಮೊದಲ ಅವಧಿಯ ಮುಕ್ತಾಯದಲ್ಲಿ 16-12 ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ. ಮಧ್ಯಂತರ ವಿರಾಮ ಬಳಿಕ ಸ್ಪರ್ಧೆಯಲ್ಲಿ 16-12 ಎಸ್ಡಿಎಂ ಹುಡುಗರು ಮುನ್ನಡೆಯಲ್ಲಿದ್ದಾರೆ. ಉತ್ತರ ಕನ್ನಡದ ವಿರುದ್ಧವಾಗಿ ವಿಘ್ನೇಶ ದಾಳಿಯಲ್ಲಿ ಆಕ್ರಮಣ ಅಂತೂ ಬಂತು, ಆದರೆ ಕಾಂಬಿನೇಷನ್ ಫ್ಯಾಕ್ಟರ್ ಬರ್ತಾ ಇದೆ. ಹೆಬ್ಬಾವಿನಂತೆ ಸುತ್ತಿಕೊಂಡ ಡಿಫೆಂಡರ್ಗಳು. ಪಂದ್ಯದಲ್ಲಿ ಸುಶೀಲ್, ದಾಳಿಯಲ್ಲಿ ಬಾತ್ಕಾರ, ಸ್ಪಷ್ಟವಾದಂತ ಚಲನೆ ಅಂಕಣದಲ್ಲಿ. ಈ ಪಂದ್ಯದಲ್ಲಿ ದ್ವಿತೀಯ ಅವಧಿಯಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಎಸ್ಡಿಎಂ ಮರಳಿ ಬರುವ ರೋಚಕ ಆಟಗಳ ಮೂಲಕವಾಗಿ ಉತ್ತರ ಕನ್ನಡ ನಿರಂತರವಾಗಿ ಸ್ಪರ್ಧೆಯ ಅಂಕಣದಲ್ಲಿ ಪ್ರಬಲತೆಗಳನ್ನು ಉಳಿಸಿಕೊಳ್ಳುವಂತಹ ಸ್ಪಷ್ಟ ಅವಕಾಶಗಳನ್ನು ಕಾಣಬಹುದಾಗಿದೆ. ಅಂಕಣದಲ್ಲಿ ಟ್ರಿಪಲ್ ಅಂಕದಲ್ಲಿ ಸುಶೀಲ್ ಮರಳಿದಾಗ 15-16 ಒಂದೇ ಒಂದು ಅಂಕದ ಅಂತರ. 16-15 ಮರಳಿದಾಗ ಉತ್ತರ ಕನ್ನಡ ಜಿಲ್ಲಾ ತಂಡ. ಎಲ್ಲ ವಿಭಾಗಗಳಲ್ಲೂ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡ ಅಂತಿಮ ಆಟ ಆರಂಭಿಕ ಮೂಲಾಂಕದಂತೆ ಮುನ್ನಡೆ ಬರ್ತದೆ ಉತ್ತರ ಕನ್ನಡ. 18-17 ಒಂದು ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. 18-17 ಪಂದ್ಯದಲ್ಲಿ ಎನ್ಎಂಸಿ ಆಳ್ವಾಸ್ ಎರಡು ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾರೆ ಒಳಭಾಗಕ್ಕೆ ಬರುವುದಕ್ಕೆ. ತಂಡದಲ್ಲಿ ಅಂತರ ಮುಂದುವರಿದ್ದಾರೆ. ಹೋರಾಟದಲ್ಲಿ ಪ್ರಬಲ ಎಸ್ಡಿಎಂ ವಿರುದ್ಧವಾಗಿ ಯಶವಂತ. ಸದನ ಹೆಜ್ಜೆಯ ಆಟಗಳ ಮೂಲಕವಾಗಿ ಕನ್ನಡದಲ್ಲಿ ಈ ಪಂದ್ಯದ ಗೆಲುವಿನ ಲೆಕ್ಕಾಚಾರಗಳಲ್ಲಿರುವಂತಹ ಎರಡು ತಂಡಗಳು ಸ್ಕೋರ್ ಸರಿ ಇದೆ ಸರ್. ಆಫೀಸಲ್ಲಿ ಅವ್ರಿಗೆ ತಗೊಂಡು ಸ್ಪರ್ಧೆಯಲ್ಲಿ ಮತ್ತೆ ಸುಶೀಲ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಪರಿಪೂರ್ಣತೆಯ ಆಟದ ಗಮನ ಮುಂದುವರಿದ್ದಾರೆ. ಪ್ರತಿಯೊಂದು ಪಂದ್ಯವೂ ಕೂಡ ಅತ್ಯಂತ ಶ್ರೇಷ್ಠತೆಯ ಸಮಯದಲ್ಲಿ ಮುಂದುವರಿದ್ದಾರೆ. ಗಣದಲ್ಲಿ ಸುಶೀಲ್ ಸದನ ದಾಳಿಗಳಲ್ಲಿ ವಿಘ್ನೇಶ್ವರನ ಒಳಭಾಗದಲ್ಲಿ ಕಾಣ್ತಾ ಇದ್ರೆ
ಸ್ಪಷ್ಟವಾದಂತ ಬೋನಸ್, ಅದ್ಭುತವಾದಂತ ಕ್ಷಣವಾಗಿದೆ. Do or die. Do or die. ಬೋನಸ್ ಕೆಲವೊಂದು ಪವರ್ ಅಂದ್ರೆ ಇದು ಕೊಡಗಿನ ಕುವರ ಗಂಡುಗಳಿ ಪಾರ್ಥ. ಎಂತ ಹಿಡಿತ, ಕರಿಚಿರತೆಗೆ ಅಡ್ಡಗಾಲಾದ ಪ್ರಾರ್ಥ. ನಾವು ಕ್ಲಾಸ್ ಆಫ್ಲೈನ್ ವಿಡಿಯೋ ಮಾಡ್ತಾರೆ ಚಂದ್ರನ್ ಸರ್ ಸ್ಪರ್ಧೆಯ ಕಣದಲ್ಲಿ ಮತ್ತೆ ಅಂಕಣದ ಒಳಭಾಗದಲ್ಲಿ ಇರುತ್ತಾ ವಿಶ್ವಾಸದ ಹೆಜ್ಜೆಯಲ್ಲಿ 20-19 ಒಂದು ಅಂಕದ ಅಂತರದಲ್ಲಿ ಮತ್ತೆ ಕಾಣ್ತಾ ಇದ್ದಾರೆ. ಪ್ರತಿದಾಳಿಯ ಸಮಯೋಚಿತವಾದ ಆಚರಣೆ ಮೂಲಕವಾಗಿ ಕದನ ಮುಂದುವರಿದಾಗ ಕಣದಲ್ಲಿ ಸುಹಾಯ್ ಬಲ ಬಲ ಭೀಮ 20-20 ಕದನ 20-20 ಸೆಮಿಫೈನಲ್ ನ ಕದನ ಅಂತೂ ಪಕ್ಕ ರೋಚಕತೆಯಲ್ಲಿದೆ. ಪೈಸಾ ವಸೂಲ್ ಮ್ಯಾಚ್ ಇದು. ಈತಂಜೆಂಟೆ ಮ್ಯಾಚ್ ಅವನು ಪೂರ ಜೀವನ ಸೀಂದುಲಿ ಅಡಿಗೆ ಚಾರಿಗೆ ಹೊರಗೆ ಕುತಗಂಡೆ ಆಯ್ತು. ಕೆಲವು ಬೋರ್ದು ಪಾಯಿಂಟ್ ಮಾಡೋದಿಲ್ಲ. ದಯಾ ದಾಳಿಯಲ್ಲಿ ಎನ್ಕೌಂಟರ್. ಸಾಧಾರಣ ಗೋಲಿ ತಾಗದು ಡಬಲ್ ಗುಂಡಿಗೆ ಸಮಾಡು ಇಲ್ಲವೇ ಮಾಡಿ ಮುಂದುವರಿದಾಗ ವಿಘ್ನೇಶ್ವರ ಆಟ 5 ಡಿಪೆಂಡೆಂಟ್ ಕಣದಲ್ಲಿ ಬೋನಸ್ ಆಫ್ ಆಗಿದೆ. ವೇಗವನ್ನ ನಿಯಂತ್ರಣದ ಸಮಯದಲ್ಲಿ ಬಾಬು ಎರಗುವ ಪ್ರಯತ್ನ ಅಂತೋಯ್ತು. ಆದ್ರೆ ಟೈಮ್ ಔಟ್. ಅಂದ್ರೆ ಬಿಟ್ಟೆ ಏನೇನು ಸ್ಪರ್ಧೆಯಲ್ಲಿ ಮತ್ತೆ ಕಟ್ಟಪೇರಿ ಕಮೆಂಟ್ ಇಟ್ರ ಒಂಚೂರು ಪಾತಿರ್ಬೇಕು ಬಂದೆ. ಕಬಡ್ಡಿ 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 ಇಲ್ಲಿ ಕದನ ದ್ವಿತೀಯ ಅವಧಿಯಲ್ಲಿ ಓಡ್ತಾ ಇದೆ. NMC ಆಳ್ವಾಸ್ ಸಿದ್ಧಗೊಳ್ಳುತ್ತೆ ಪಂದ್ಯಕ್ಕಾಗಿ. ರಣಾಂಗಣದಲ್ಲಿ ಮತ್ತೆ ಸ್ಪೈಡರ್ ಮ್ಯಾನ್ ಜಿತಿನ್ ವಿನೋದ್ ನಾಯ್ಕ್ ಭಟ್ರ ಡಿಪೆಂಡೆಂಟ್ ಆಗಿ ಕಾರ್ನರ್ ವಿಭಾಗದಲ್ಲಿದೆ. ಪಂದ್ಯದಲ್ಲಿ ಪ್ರತಿ ಅವಧಿಯ ಹೋರಾಟಗಳಲ್ಲಿ ನೀಡಬಲ್ಲಂತಹ ಶ್ರೇಷ್ಠ ಆಟಗಾರರು. ಅಫಿಷಿಯಲ್ ಸ್ಪರ್ಧೆಯ ಕಣದಲ್ಲಿ ಮತ್ತೆ ಜುವಾಣದಲ್ಲಿ ದಯಾ ದಾಳಿಯಲ್ಲಿರುವಂತಹ ಆಟಗಾರ. ಪರಿಪೂರ್ಣತೆಯ ಹೆಜ್ಜೆಯನ್ನ ಬಲಿಷ್ಠತೆಯಲ್ಲಿ ಉಳಿಸಿಕೊಳ್ಳಬಲ್ಲ ಆಚಾರ ದಯಾ ನಾಯಕ್. ಯಾರು ಗೆಲುವಿನ ಕಡೆಗೆ ಬರಲಿದ್ದಾರೆ. ಅಂತರ ಮತ್ತು ಬಹಳ ಕಡಿಮೆ ಇದೆ. ಬೋನಸ್ ಪರ್ಫೆಕ್ಟ್ ಬೋನಸ್ ಅಲ್ಲಿ ಕಾಲ್ಸಲಕ ದಯಾ ಮೂಲಕ 21 ಸಮಬಲದಲ್ಲಿ ಕದನ. ನನ್ನೆಲ್ಲ ಬೋನಸ್ ಆಗಿದೆ ಏನಲ್ಲ ಗುರಿವಂತ ಮಾಡೋ ತೊದ ಹೇಗೆ ವಚ್ಚುಲ ವಿಶ್ವಿ ಯಾವ ಒಂದೊಂಜಿ 21 ಸಮಬಲದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರುವ ಆಟಗಾರರು. ಪರಿಣಾಮಕಾರಿ ಹೆಜ್ಜೆಯ ಆಟದಲ್ಲಿ ಎರಡು ತಂಡಗಳು ಲಾಸ್ಟ್ 5 ಮಿನಿಟ್ಸ್ 5 ನಿಮಿಷಗಳ ಅವಧಿಯಲ್ಲಿ ಕದನ 21 ಈಚ್.
ಅವಧಿಯಲ್ಲಿ ಶ್ರೇಷ್ಠ ಎರಡೂ ತಂಡಗಳು ಈ ಪಂದ್ಯಾವಳಿಯ ನಿರಂತರವಾದ ಅವಧಿಯಲ್ಲಿ ಕೇಕ್ ಮಾಡುವಂತ ಯೋಜಿತ ಆಟದಲ್ಲಿ ಯಶಸ್ಸು ದೇವು ಪರವಾಗಿ ಅಂಕಣದಲ್ಲಿ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ದಯಾವತ ಲೋಕ ಗುರು ಎರಡು ತಂಡಗಳು ಕೊನೆ 4 ನಿಮಿಷಗಳ ಸ್ಪರ್ಧೆಯ ಗಳದಲ್ಲಿ ಆಟದಲ್ಲಿ ರಂಗೇರಿಸಿಕೊಳ್ಳುತ್ತಾ ಇದೆ. ಮತ್ತೆ ವಿಘ್ನೇಶ ಸತತವಾಗಿ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವಂತ ಕಾಯುತ್ತಲಿದೆ. ಸೂಪರ್ ಟ್ಯಾಕಲ್ ಝೋನ್ ಆಗಿದೆ. ಜಿತಿನ್ ಲಕ್ಕಪ್ಪ ಸೂಪರ್ ಟ್ಯಾಕಲ್ ಮಲ್ಟಿಪಲ್ ಪಾಯಿಂಟ್. ಲಕ್ಕಪ್ಪ ಉತ್ತರ ಕರ್ನಾಟಕದ ಲಕ್ಕಪ್ಪ ಸುಶೀಲ್ ಒಂದು ಅಂಕದ ನಂತರ ಅಷ್ಟೇ ನೀವು ಮಾಡಿದೆ. ಪರಿಣಾಮಕಾರಿ ಆಟ ಸುಶೀಲ್ ಮೂಲಕ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಸಮಯ. 24-22ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು. ಬಹಳಷ್ಟು ನಿರೀಕ್ಷೆಗಳ ಮೂಲಕವಾಗಿ ಮತ್ತೆ ಅವಕಾಶದ ಯೋಜಿತವಾದ ಕಬಡ್ಡಿಯ ಮೂಲಕ 22ರಲ್ಲಿ ವಾಮಿ ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ 24-22 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಈ ಪಂದ್ಯವನ್ನು ಕಾಣಬಹುದು. ನೀವು ದಾಳಿಯಲ್ಲಿರುವ ಆಟಗಾರ ಜಿತಿನ್ ಲಕ್ಕಪ್ಪ ಸತತವಾಗಿ ಪಂದ್ಯದಲ್ಲಿ ಚಿನ್ನದ ಹುಡುಗನ ಚಿನ್ನದ ಬೇಟೆ ಇದು. 25-22ರಲ್ಲಿ ಪ್ರಥಮ ಉಪಾಂತ್ಯ ಅಂತಿಮ ಕ್ಷಣಗಳಲ್ಲಿದೆ. ಆಳ್ವಾಸ್ ಬನ್ನಿ, ಎನ್ಎಫ್ಸಿ ಬನ್ನಿ, ತಡ ಮಾಡಬೇಡಿ ಅಂಕಣಕ್ಕೆ ಬರುವುದಕ್ಕೆ. ಪ್ರಮುಖ ದಾಳಿಗಾರರು ಹೊರಾಂಗಣದಲ್ಲಿ ಕಾರ್ತಿಕ್ ಜೂನಿಯರ್ ಹಾಸ್ಪಿಟಲ್ ಮ್ಯಾಚ್ 25-22 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಇಲ್ಲಿ ಕಾರ್ತಿಕ್ ಜೂನಿಯರ್ ನ್ಯಾಷನಲ್ ಕಾರ್ತಿಕ್ ಆಟದಲ್ಲಿ ವೇಗ ಬಳಸಿಕೊಳ್ಳಬಲ್ಲ ಆಟಗಾರ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಂಡ ಆಟಗಾರರು. ಇಲ್ಲಿ ಮತ್ತೆ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದರು. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ಬಂದಿದ್ದಾರೆ.
ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಇಳಿದಿದ್ದ ಅಂತಿಮ ಪ್ರಯತ್ನಗಳಲ್ಲಿ ಎದುರಾಳಿಯ ಮೇಲೆರಗುವ ಸ್ಥಾಪನೆಗಳ ಹಾದಿ. ಇದರೊಂದಿಗೆ ಪ್ರಥಮ ಸೆಮಿಫೈನಲ್ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಉತ್ತರ ಕನ್ನಡ ಫೈನಲ್ಗೆ ತೇರ್ಗಡೆಯನ್ನು ಪಡೆದುಕೊಳ್ಳುವಂತಹ ಅಭಿನಂದನೆಗಳು. ಬನ್ನಿ NMC ಆಳ್ವಾಸ್.